ಮ್, ಈ ಮನಸ್ಸು ಹೇಗೆ ಅಂದರೆ, ಯಾರೋ ಸ್ಟಾರ್ಟಿಂಗಲ್ಲಿ ಅದು ಫಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಸ್ಟಾರ್ಟಿಂಗಲ್ಲೇ ಯಾರೋ ಇಷ್ಟ ಆಗಲಿಲ್ಲ ಅಂದರೆ ಮುಂದೆ ಅವರು ಏನು ಹೇಳಿದ್ರು ಏನು ಮಾಡಿದ್ರು ಇಷ್ಟ ಆಗಲ್ಲ. ಅಂದರೆ ಅವರು ನೋಡೋಕ್ಕೂ ಇಷ್ಟ ಆಗಲ್ಲ. ಆ ಥರ ಎಲ್ಲ ಮನಸ್ಸು ಆಟ ಆಡಿಸುತ್ತೆ. ಕೆಲವ್ರನ್ನ ನೋಡಿದ್ರೆ ಇಷ್ಟ ಆಗತ್ತೆ ಮನಸ್ಸಿಗೆ. ಅವರು ಬೇರೆಯವರಿಗೆ ಇವರು ತಪ್ಪು ಮಾಡ್ತಾ ಇದ್ದಾರೆ ಅದು ಅಂತ ಬೇರೆಯವ್ರು ಹೇಳಿದ್ರು ಮನಸ್ಸು ಇಷ್ಟಪಟ್ಟರೆ ಅವ್ರೇನು ತಪ್ಪು ಮಾಡಿದ್ರು ಇಗ್ನೋರ್ ಮಾಡ್ತೀರ. ಮನಸ್ಸಿಗೆ ಇಷ್ಟ ಆಗಿಲ್ಲ ಅಂದರೆ ಅವರೆಷ್ಟೇ ಸರಿಯಾಗಿ ಇದ್ರೂ ಅವ್ರನ್ನ ಇಷ್ಟಪಡೋಕ್ಕಾಗಲ್ಲ. ಏನು ಕಾರಣ ಇಲ್ಲದೆ ಕೆಲವರು ಇಷ್ಟ ಆಗೋದಿಲ್ಲ. ಕಾರಣ ಏನೂ ಇಲ್ಲ, ಸುಮ್ಮನೆ ಏನೋ ಅವ್ರ ಮಾತಾಡೋದೇ ಬೇಡ, ಅವರ ಬಾಡಿ ಲ್ಯಾಂಗ್ವೇಜೇ ಇಷ್ಟ ಆಗೋದಿಲ್ಲ. ಮಾತು ಆಮೇಲೆ, ಅದು ಏನಕ್ಕೆ ಹೇಗೆ ಅಂತ ತಿಳ್ಕೊಳ್ಬೇಕು ಸ್ವಲ್ಪ. ನೆಕ್ಸ್ಟು ಅದೇ ಥರ ಏನಂತೀರ, ಈಗ ನನ್ನ ವಾಕಿಂಗೆಲ್ಲ ಹೋಗ್ಬೇಕಾರೆ ನಾನು ಒಂದು ಸಲನೂ ಅವ್ರ ಹತ್ರ ಮಾತಾಡಲ್ಲ, ಬಟ್ ನನ್ನ ನೋಡಿ ಸ್ಮೈಲ್ ಮಾಡ್ತಾರೆ. ನಾನು ಸ್ಮೈಲಿಂಗ್ ಅಲ್ಲ, ನಮಗೊಂಥರ ಏನಂತಾರೆ, ಈ ವಾಕಿಂಗು ಯೋಗ ಎಲ್ಲ ಮಾಡೋದ್ರಿಂದ ಒಂದು ಸ್ವಲ್ಪ ಮುಖದಲ್ಲಿ ಪ್ರಸನ್ನತೆ ಇರುತ್ತಲ್ಲ, ಅದನ್ನು ನೋಡಿ ಅವರಿಗೆ ಇಷ್ಟ ಆಗ್ಬೋದು. ಅದೇ, ನಾನು ಏನು ಬದಲಾಗಿಲ್ಲ, ಅದೇ ಮುಖ ಅದೇ ಇದು. ಆದರೆ ಕೆಲವರು ನನ್ನ ನೋಡಿ ಏನಂತಾರೆ, ಮುಖ ಮುರ್ಕೊಂಡು ಹೋಗೋರು ಇದ್ದಾರೆ, ನನ್ನ ನೋಡಿ ನಗಾಡೋರು ಇದ್ದಾರೆ, ನನ್ನ ನೋಡಿ ಮುಖ ಮುರ್ಕೊಂಡು ಹೋಗೋರು ಇದ್ದಾರೆ. ಸೊ ಅದಕ್ಕೆ ನಾವೇನು, ಇನ್ನೊಬ್ರಿಗೆ ಏನು ಅನಿಸುತ್ತೆ ಅದಕ್ಕೆ ನಾವು ಏನು ಇದು ಮಾಡೋಕ್ಕಾಗಲ್ಲ. ಅವರಿಗೆ ಏನಕ್ಕೆ ಆ ಥರ ಅನಿಸುತ್ತೆ ಅದು ಅವರು ಯೋಚನೆ ಮಾಡಬೇಕು. ಸೊ ಇಷ್ಟಪಡೋರ ಜೊತೆ ಮಾತಾಡ್ತಾ ಕೆಲಸ ಮಾಡ್ತಾ ಖುಷಿಯಾಗಿರ್ಬೋದು. ಈಗ ಇಷ್ಟಪಡದೇ ಇರೋವ್ರನ್ನ ಇಷ್ಟಪಡಬೇಕು ಅಂತ ಪ್ರಯತ್ನ ಮಾಡ್ತೀವಲ್ಲ, ಅಲ್ಲೇ ನಾವು ಫೇಲ್ ಆಗೋದು. ನಾವೇನು ಮಾಡಿದ್ರೂ ಅವ್ರು ಇಷ್ಟಪಡಲ್ಲ. ಮತ್ತು ಏನಂತೀರ, ನಾವೇನು ಅಂಥ ದೊಡ್ಡ ಪರ್ಸ್ನಾಲಿಟಿಗಳನ್ನೇ ಇಷ್ಟಪಡೋದಿಲ್ಲ. ಈಗ ಕೆಲವರಿಗೆ ಏನಂತೀರ, ಫಿಲಮ್ ಸ್ಟಾರ್ಗಳಂದರೆ ತುಂಬ ಫ್ಯಾನ್ಸ್ ಎಲ್ಲ ಇರ್ತಾರೆ. ಕೆಲವರು ಎಷ್ಟೋ ವರ್ಷ ಫಿಲಮ್ಗಳೇ ನೋಡಿರಲ್ಲ, ಆ ಥರದವರು ಇರ್ತಾರೆ. ಯಾರಿಗೆ ಏನಿಷ್ಟ ಅವರು ಅದನ್ನೇ ಇಷ್ಟಪಡೋದು. ಸೊ ನಾವು ಹೇಳಿ ಈ ಮಾರ್ಕೆಟಿಂಗ್ ಅವೆಲ್ಲ ಮಾಡ್ತಾರಲ್ಲ, ಅವರು ಎಲ್ಲರಿಗೂ ಅದರ ಸ್ಟ್ರಾಟಜಿ, ಎಲ್ಲರಿಗೂ ಇದು ಮಾಡ್ತಾರೆ. ಅವರು ಎಲ್ಲರಿಗೂ ಏನಾರು ಅವ್ರದ್ದು ಪ್ರಾಡಕ್ಟ್ ತಗೊಳ್ಳಿ ಅಂತ ಒಂಥರ
ಹಿಂಸೆ ಮಾಡ್ತಾರೆ. ಕೆಲವರು ಏನಂತಾರೆ, ಬೇಡವೇ ಬೇಡ ಅಂತ ಆ, ಮುಂದೆ ಹೋಗ್ತಾರೆ. ಕೆಲವರು ಏನಾರು ಮಾಡಿ ನೋಡೋಣ ಅಂತ ನೋಡ್ತಾರೆ, ಆಮೇಲೆ ಅದು ನೋಡಿದ್ಮೇಲೆ ತಗೊಬೇಕು ಅಂತ ಗಲಾಟೆ ಮಾಡೋರು ಇರ್ತಾರೆ. ಅಂದರೆ ಈಗ ನೋಡಿದ್ದೆಲ್ಲ ತೊಗೊಳಕ್ಕಾಗಲ್ಲ. ಈಗ ನಾನು ಯಾವುದೋ ಒಂದು ಲಕ್ಸುರಿ ಕಾರ್ ನೋಡ್ತೀನಿ, ನನಗೆ ಬಡ್ಜೆಟ್ ಇಲ್ಲ, ಆದರೆ ಆ ಥರ ಇದ್ರವರು ಅವ್ರು ನೋಡಿಬಿಟ್ಟೆ ಮಾರ್ಕೆಟಿಂಗ್ ಮಾಡ್ತಾರೆ. ಅಂದರೆ ನಮ್ಮದು ಡ್ರೆಸ್ಸು, ಬ್ಯಾಂಕ್ ಸ್ಟೇಟ್ಮೆಂಟು ಅದೆಲ್ಲ ನೋಡಿಬಿಟ್ಟು ಆಮೇಲೆ ನಮಗೆ ಗಾಳ ಹಾಕ್ತಾರೆ. ಆದರೂ ಎಲ್ಲರದ್ದು ಬೇರೆ ಬೇರೆ ಥರ ಏನಂತಾರೆ, ಸ್ವಲ್ಪ ನಮ್ಮ ವಿಚಾರಗಳಿಗೆ, ಈಗ ನನಗೆ ನಾಯಿಗಳಂದರೆ ಇಷ್ಟ ಅಂದ್ಕೊಳ್ಳಿ. ಬೇರೆ ಡಾಗ್ ಲವರ್ಸು ಅವರಿಗೆ ಅಂದರೆ ಮ್ಯಾಚ್ ಆಗುತ್ತೆ, ಕಾಮನ್ ಇಂಟ್ರೆಸ್ಟ್ ಇರುತ್ತಲ್ಲ, ಅಲ್ಲಿ ಕನೆಕ್ಟ್ ಆಗ್ತಾರೆ. ಏನೋ ನಾವು ಮತ್ತು ಇನ್ನೊಬ್ಬರ ಮಧ್ಯೆ ಏನು ಕಾಮನ್ ಇದೆ ಅಂತಲೇ ಜಾಸ್ತಿ ನೋಡೋದು. ಯಾವುದೇ ಒಂದು ಇದರಲ್ಲಿ ಫ್ರೆಂಡ್ಸಾದ್ರೂ ಫ್ರೆಂಡ್ಸು ಎಲ್ಲ ಜಾಸ್ತಿ ಹಾಗೆ ಸೆಲೆಕ್ಟ್ ಮಾಡೋದು. ಈಗ ನಮ್ಮ ಊರಿನವರು ಅಂದರೆ ನಮ್ಮ ಜಿಲ್ಲೆ, ನಮ್ಮ ಊರಿನವರು, ಆ ಒಂದು ಫೀಲಿಂಗ್ ಇರುತ್ತೆ. ನಮ್ಮೂರಲ್ಲಿ ಎಲ್ಲ ಕಾಡು, ತಿಂಡಿ, ಇದು ಎಲ್ಲ ಅಂದರೆ ಒಂದು ಕಾಮನ್ ಇಂಟ್ರೆಸ್ಟ್ ಇರುತ್ತೆ. ಹಾಗೆ ಅಂದರೆ ಬೇರೆ ಊರವರು ಯಾರು ಇಷ್ಟ ಆಗಲ್ಲ ಅಂತಲ್ಲ, ಬೇರೆ ಊರ ಜನನೂ ಇಷ್ಟ ಆಗ್ತಾರೆ. ಯಾರು ಯಾಕೆ ಇಷ್ಟ ಆಗ್ತಾರೆ, ಯಾರು ಯಾಕೆ ಇಷ್ಟ ಆಗಲ್ಲ, ಅದನ್ನು ತಿಳ್ಕೊಳೋದು ಕಷ್ಟ ಇದೆ. ಅಂದರೆ ಗಮನ ಕೊಡಬೇಕು. ಸೊ ಕೆಲವರಿಗೆ ಸಮಾಧಾನದಲ್ಲಿ ಮಾತಾಡೋರ ಜೊತೆ ಜಾಸ್ತಿ ಹೊತ್ತು ಮಾತಾಡಬೇಕು ಅನಿಸುತ್ತೆ. ಕೆಲವರಿಗೆ ನನಗೆ ಜಾಸ್ತಿ ಸೈಲೆಂಟಾಗಿರೋರ ಜೊತೆ ಜಾಸ್ತಿ ಹೊತ್ತು, ಅಂದರೆ ಏನಂತೀರ, ಮಾತಾಡ್ತಾನೆ ಇದ್ದರೆ ಸುಸ್ತಾಗಲ್ವಾ? ಅಂದರೆ ಈಗ ಮತ್ತೆ ಆನ್ಲೈನಲ್ಲಿ ಇಷ್ಟಿಷ್ಟು ಹೊತ್ತು ವೀಡಿಯೋ ಮಾಡ್ತೀಯ, ವೀಡಿಯೋ ಮಾಡೋ ಅಂದರೆ ಈ ಮಾಡ್ತಾ ಇರೋ 3-5 ನಿಮಿಷ ವೀಡಿಯೋಗಳೇ ಜನ ನೋಡ್ತಾ ಇಲ್ಲ. ಫುಲ್ ವೀಡಿಯೋಗಳನ್ನ ನೋಡಬೇಕು, ಏನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗತ್ತೆ. ಸೊ ಯಾರು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಜೊತೆ ಎಲ್ಲರೂ ಟ್ರಿಪ್ಗೆ ಹೋಗೋದು, ಇಲ್ಲ ಒಟ್ಟಿಗೆ ಊಟ ಮಾಡೋದು, ಇಲ್ಲ ಆಟ ಆಡೋದು ಎಲ್ಲ ಇಷ್ಟ ಆದವ್ರ ಜೊತೆ ಟೈಮ್ ಕಳೆಯೋಕ್ಕೆ, ಅಂದರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬೇಜಾರು ಅನಿಸಲ್ಲ. ಅಂದರೆ ಅವ್ರ ಜೊತೆ ಒಂದು 2-3 ಗಂಟೆ ಇದ್ದರೂ ಅನಿಸಲ್ಲ 2-3 ಗಂಟೆ ಆಯಿತು ಅಂತ. ಏನೊಂದು ಇಷ್ಟು ಬೇಗ 2 ಅವರ್ ಆಯಿತಾ ಅನಿಸತ್ತೆ. ಇಷ್ಟ ಆಗದೆ ಇರೋರ ಜೊತೆ 10 ನಿಮಿಷ ಇದ್ದರೂ ಯಾವಾಗ ಇವರಿಂದ ಬಿಡಿಸ್ಕೊಳ್ತೀವೋ ಅಂತ ಆಗತ್ತೆ. ಅದೆಲ್ಲದು ಅದಕ್ಕೆ ಗಮನ ಕೊಡಬೇಕು. ನಮ್ಮ ವಿಚಾರಗಳ ಕಡೆ ಗಮನ ಕೊಡಬೇಕು. ನಮ್ಮ ಥರನೇ
ಏನಂತಾರೆ, ನನಗೆ ಅಟ್ಯಾಚ್ಮೆಂಟ್ ಅಂದರೆ ನನಗೆ ಇಷ್ಟನೇ ಆಗಲ್ಲ. ಯಾಕಂದರೆ ಅವರು ಸ್ವಲ್ಪ ಅಟ್ಯಾಚ್ಮೆಂಟು ಆದ್ರೂ ಅವ್ರು ಮತ್ತು ಏನಾರು ನಮಗೆ ಇಷ್ಟ ಆಗದೆ ಇರೋದು ಏನಾರು ಹೇಳ್ತಾರೆ ಇಲ್ಲ ಮಾಡ್ತಾರೆ. ಅದಕ್ಕೆ ಯಾರ ಹತ್ರನೂ ಎಷ್ಟೇ ಇದಾಗಿದ್ರು ಅಟ್ಯಾಚ್ಮೆಂಟ್ ಇಲ್ಲ. ಅಂದರೆ ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ತೀವಿ, ಇದು ಮಾಡ್ತೀವಿ, ಆಮೇಲೆ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ಕೊಂಡಿರ್ತೀವಿ. ಆ ಥರ ನಮ್ಮ ಏನಂತೀರ, ಕೆಲಸ ಅಷ್ಟೇ ಅಂತಲ್ಲ. ಈಗ ಪ್ಯಾಕೇಜ್ ಟೂರ್ ಹೋಗಿರ್ತೀವಿ, ಯಾವುದೋ ಬಸ್ಸು ಇಲ್ಲ ಅದರಲ್ಲಿ, ಅಲ್ಲಿ ಆ ಟ್ರಿಪ್ಪಲ್ಲಿ ಇರೋರು ಎಲ್ಲರ ಜೊತೆನೂ ಒಂದು 30-40 ಜನ ಇದ್ದರೆ ಎಲ್ಲರ ಜೊತೆನೂ ಒಂದೇ ಥರ ಮಾತಾಡೋದಿಲ್ಲ. ಎಲ್ಲ ಒಂದು 4-5 ಜನದ ಜೊತೆ ಸ್ವಲ್ಪ ಕ್ಲೋಸಾಗಿ ಮಾತಾಡ್ತೀವಿ. ಅದೇ ಯಾರ ಜೊತೆ ಮಾತಾಡೋಕ್ಕೆ ಇಷ್ಟ ಆಗುತ್ತೋ ಅವ್ರ ಜೊತೆ ಮಾತಾಡಿಕೊಂಡು ಮೇಯ್ನ್ ಎಮೋಷನಲ್ ಕನೆಕ್ಷನ್ ಅದು ಫೀಲ್ ಆದರೆ ಮಾತು ಹಾಗೇ ನಿಧಾನಕ್ಕೆ ಶುರು ಆಗತ್ತೆ. ಇಲ್ಲ ಅಂದರೆ ಎಷ್ಟೋ ಸಲ ಮಾತೇ ಕೆಲವ್ರ ಜೊತೆ ಮಾತಾಡೋದು ತೀರಾ ಕಡಿಮೆ, ಆದರೂ ಒಂದು ಕನೆಕ್ಷನ್ ಅಂತೂ ಇದೆ. ಆದರೆ ನಾವು ಹೇಳಿದ್ದು ಗಮನ ಕೊಟ್ಟು ಕೇಳಿಸ್ಕೊಳ್ತಾರೆ. ಆಮೇಲೆ ಮೇನ್ಲಿ ಎಮೋಷ್ನಲ್ ಬೌಂಡ್ರಿನ ನಾನು ರೆಸ್ಪೆಕ್ಟ್ ಮಾಡಬೇಕು, ಅಷ್ಟೇ ಇನ್ನೊಬ್ಬರು ರೆಸ್ಪೆಕ್ಟ್ ಮಾಡಬೇಕು. ಜಾಸ್ತಿ ಏನಂತೀರ, ಅಟ್ಯಾಚ್ಮೆಂಟಿಂದ ಎಷ್ಟೆಲ್ಲ ಕಷ್ಟ ಆಗತ್ತೆ ಅಂತ ಗೊತ್ತಿರಬೇಕು. ಒಂದು 30 ವರ್ಷ ದಾಟಿದವರಿಗೆ ಗೊತ್ತಿರಬೇಕು ಅಟ್ಯಾಚ್ಮೆಂಟು ಒಳ್ಳೆಯದಲ್ಲ. ಆಮೇಲೆ ಏನಂತೀರ, ಈಗ ಸ್ಟಾರ್ಟಿಂಗಲ್ಲೇ ಅವರೇನೋ ಹೇಳೋದಕ್ಕೆ ನೋ ಅನ್ನಬೇಕು ಅಂತ ಇರುತ್ತೆ ಮನಸ್ಸಲ್ಲಿ. ಅಟ್ಯಾಚ್ಮೆಂಟು ಬೆಳೀತಾ ಬೆಳೀತಾ ನೀವೆಷ್ಟು ಡಿಲೇ ಮಾಡ್ತಿರೋ ನೋ ಅನ್ನೋಕ್ಕೆ ಅಷ್ಟು ಡ್ಯಾಮೇಜ್ ಆಗಿರುತ್ತೆ ಮಾನಸಿಕವಾಗಿ. ಸೊ ಆದಷ್ಟು ಬೇಗ ಸಮಾಧಾನವಾಗಿ ನೋ ಅನ್ಬೋದು. ನೋ ಅಂದರೆ ಏನು, ನೋ ಅಂದರೆ ಅವ್ನಿಗೆ ರಿಜೆಕ್ಷನ್ ಎಲ್ಲರೂ ಅಕ್ಸೆಪ್ಟ್ ಮಾಡಬೇಕು ಅಂತ ಏನೂ ಇದಿಲ್ಲ. ಇಷ್ಟ ಆಗಲಿಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ ಕೆಲವರು. ನನ್ನ ರಿಜೆಕ್ಟ್ ಮಾಡಿದ್ರೇ ನನಗೆ ಖುಷಿ. ಆದರೆ ನನ್ನ ಅಕ್ಸೆಪ್ಟ್ ಮಾಡಿದ್ರು ಅಂದರೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತಾ ಇದ್ದಾರೆ ಯಾರು ಅಂದರೆ ಒಳ್ಳೆಯದಲ್ಲ ಅಂತ ನನಗೆ. ಅಲ್ಲೇ ಏನಂತೀರ, ಅಟ್ಯಾಚ್ಮೆಂಟ್
ಆ, ಯಾವಾಗ ಒಂದು 35 ವರ್ಷದ ತನಕ ನೋಡಿದ್ದೀವಿ ಎಷ್ಟೆಲ್ಲ ತೊಂದರೆಗಳಾಗತ್ತೆ ಅಟ್ಯಾಚ್ಮೆಂಟ್ ಇಂದಾಗಿ ಅಂತ. ಸೊ 35 ಮೇಲೆ ಅಂದರೆ ಅಲ್ಲಿ ತನಕ ಸ್ವಲ್ಪ ಸ್ವಲ್ಪ ಇದು ಮಾಡ್ತಾಯಿದ್ದೆ. ಮೇಲ್ ಕಳಿಸ್ಬೇಕಾದ್ರೆ ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಅಟ್ಯಾಚ್ಮೆಂಟಲ್ಲಿ ವೈರಸ್ ಬಂದು ನಮ್ಮ ಸಿಸ್ಟಮ್ಗೆ ಅಟ್ಯಾಕ್ ಆಗುತ್ತೆ. ಅಟ್ಯಾಚ್ಮೆಂಟಿಂದ ಆದಷ್ಟು ದೂರ ಉಳಿಯೋದು ಒಳ್ಳೆಯದು. ಡಿಟ್ಯಾಚ್ಮೆಂಟ್ ಏನು ಇವಾಗಲೇ 42 ಏನಾಗಿದೆ. ಇನ್ನು ಯಾವ ಹೊಸ್ದಾಗಿ ಅಟ್ಯಾಚ್ಮೆಂಟ್ ಬೇಕಾ? ಇಷ್ಟ ಆಗೋರಿಗೆ ನಂದೆಲ್ಲ ವೀಡಿಯೋಗಳು ನೋಡಿದವರು ಗೊತ್ತಿರತ್ತೆ.